ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಹನುಮಂತ ಲಮಾಣಿ ಎಲ್ಲೋಗಿದ್ದಾರೆ? ಈ ದಿಢೀರ್ ಅಂತ ಮಾಯ ಆಗ್ಬಿಟ್ಟಿದಾರಲ್ಲ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತ ಲಮಾಣಿ ಇದ್ರು, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ದಿಢೀರ್ ಅಂತ ಹನುಮಂತ ಲಮಾಣಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ತಾನೆ ಇಲ್ಲ. ಅರೆ, ಹನುಮಂತ ಲಮಾಣಿ ನಾಪತ್ತೆ ಆಗ್ಬಿಟ್ರ? ಹನುಮಂತ ಲಮಾಣಿ ಕಾಣಿಸ್ತಾ ಇಲ್ಲ ಯಾಕೆ? ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ಅವರು ಹೊರಗಡೆ ಹೋಗ್ಬಿಟ್ರ? ಅವರು ಬೇಡ ಅಂತ ಹೇಳಿ ಆ ಕಾರ್ಯಕ್ರಮವನ್ನ ಕೈ ಬಿಟ್ಬಿಟ್ರ? ಏನಾಯ್ತು? ಹನುಮಂತ ಲಮಾಣಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ? ಬನ್ನಿ ಈ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗೋಣ. ಎಸ್, ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಅದರಲ್ಲೂ ವಿನ್ನರ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡ ನಂತರ ಹನುಮಂತನಿಗೆ ಫೇಮು ನೇಮು ಎರಡು ಬಂದ್ಬಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಹನುಮಂತ ಲಮಾಣಿಗೆ ಗೌರವಿಸಬೇಕು, ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅವರ ಹುಟ್ಟೂರಿನಲ್ಲಿ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳು ಬೇರೆ ಇರುತ್ತಲ್ಲ. ಸೊ ಈ ಸಂದರ್ಭದಲ್ಲಿ ಹನುಮಂತನನ್ನ ಐಕಾನಿಕ್ ಆಗಿ ಆ ಕಾರ್ಯಕ್ರಮದಲ್ಲಿ ಕರೆಸ್ಕೊಂಡ್ರೆ ಹೆಚ್ಚು ಜನ ಸೇರ್ತಾರೆ, ಆ ಜಾತ್ರೆಗೆ ಇನ್ನಷ್ಟು ಕಳೆ ಬರುತ್ತೆ. ಸೊ ಈ ರೀತಿಯಲ್ಲಿ ಈಗ ಆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಹನುಮಂತ ಲಮಾಣಿಗೆ ಅತಿ ಹೆಚ್ಚಾಗಿ ಆಹ್ವಾನಗಳು ಹೋಗ್ತಾ ಇದೆ. ಸೊ ಹನುಮಂತ ಲಮಾಣಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇಲ್ಲ, ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿದ್ದಾರೆ, ಜಾತ್ರೆಯಲ್ಲಿ ಸುತ್ತುತ್ತಾ ಇದ್ದಾರೆ. ಸೊ ಇದು ಹನುಮಂತ ಲಮಾಣಿ ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಏನು ಅಂತ ಅಂದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ನೋಡಿ, ಈ ಒಂದು ನೇಮೆ ಎಷ್ಟು ಚೆನ್ನಾಗಿದೆ, ಜೊತೆಗೆ ಎಲ್ಲರ ಗಮನವನ್ನ ಒಂದು ಸೆಕೆಂಡ್ ಸೆಳೆಯುವಂತ ಹೆಸರು ಕೂಡ. ಸೊ ಈ ಹೆಸರಿನ ಮೇಲೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ಅಂತಂದಾಗ ನಿರೀಕ್ಷೆಗಳು ಹೆಚ್ಚಾಗೇ ಇದ್ವು. ಯಾಕೆ ಅಂತಂದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್, ಹೆಣ್ಣು ಗಂಡಿನ ನಡುವೆ ನಡೆಯುವಂತ ಯುದ್ಧ, ಆ ಮಾತಿನ ಚಕಮಕಿ, ಸೊ ನಾನಾ ನೀನಾ ಅನ್ನುವಂಥದ್ದು, ಈ ಒಂದು ರೀತಿಯಾದಂತ ವಾದ ವಿವಾದ, ಇದೆಲ್ಲವೂ ಕೂಡ ಸೂಪರ್ ಡೂಪರ್ ಆಗಿರತ್ತೆ. ಸಖತ್ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದಷ್ಟು ಜನಗಳ ಒಂದು ವಿಶ್ವಾಸ ಆಗಿತ್ತು. ಆದ್ರೆ ಅದ್ ಯಾಕೋ ಏನೋ ಹುಸಿ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಮತ್ತೆ ಇನ್ನೊಂದು ಕಡೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು ನೋಡಿ. ಸೊ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರುವಂತಹ ಹನುಮಂತ ಲಮಾಣಿ ಆಗಿರ್ಬೋದು, ಧನ್ರಾಜ್ ಅವರಾಗಿರ್ಬೋದು, ಮತ್ತೆ ಐಶ್ವರ್ಯ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ, ಮತ್ತೆ ರಜತ್, ಚೈತ್ರ ಕುಂದಾಪುರ್, ಇವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಅಂತಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇರೋ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನ ಒಂದಷ್ಟು ಜನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಇವರೆಲ್ಲರನ್ನ ಇಟ್ಕೊಂಡು ಇನ್ನಷ್ಟು ಮಜಾ ಮಾಡ್ತಾ, ಒಂದೊಳ್ಳೆ ಫನ್ ಮಾಡ್ತಾ, ಮತ್ತೆ ಒಂದಷ್ಟು ಕಾಂಟ್ರವರ್ಸಿ ಆಗಿರುವಂತ ಸಬ್ಜೆಕ್ಟ್ ಗಳನ್ನ ಇಟ್ಕೊಂಡು ಬಂದು ಯಾವ ರೀತಿ ವಾದವನ್ನ ಮಾಡ್ತಾರೆ ನೋಡ್ಬೇಕು ಅನ್ನೋ ಲೆಕ್ಕದಲ್ಲಿ ಇವರೊಂದು ಗೇಮ್ ಅನ್ನ ಇಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಆ ಕಾರ್ಯಕ್ರಮ ಅದ್ಯಾಕೋ ಏನೋ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇದೆ. ಸೊ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅಷ್ಟಾಗಿ ಕ್ರೇಜ್ ಬರ್ತಾ ಇಲ್ಲ, ಮತ್ತೆ ನೋಡುವಂತ ವೀಕ್ಷಕರು ಕೂಡ ಅಷ್ಟಾಗಿ ಅಟೆನ್ಷನ್ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇಲ್ಲ, ಮತ್ತೆ ನನ್ನ ಫೇವ್ರೆಟ್ ಶೋ ಅಂತ ಹೇಳ್ಕೊಳಂಗೆ ಆ ಶೋ ಕೂಡ ನಡೀತಾ ಇಲ್ಲ. ಸೊ ಹೀಗಾಗಿ ಹನುಮಂತ ಲಮಾಣಿ ಆ ಶೋ ಇಂದ ಹಿಂದೆ ಸರಿದ್ರ ಅಂತನೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆ ಅಂತಂದ್ರೆ, ಹನುಮಂತ ಲಮಾಣಿ ಸರಿಗಮಪ ಕಾರ್ಯಕ್ರಮದಲ್ಲೂ ಕೂಡ ಅವ್ರಿಗೊಂದೊಳ್ಳೆ ದೊಡ್ಡ ಕ್ರೇಜ್ ಸಿಕ್ಕಿತ್ತು, ಮತ್ತೆ ಒಂದು ನೇಮು ಫೇಮು ಕೂಡ ಸಿಕ್ಕಿತ್ತು. ತದನಂತರ ಅವರು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಹಲ್ಚಲ್ ಎಬ್ಸ್ತು. ಸೊ ಅಷ್ಟು ಚೆನ್ನಾಗಿ ಆ ಒಂದು ಕಾರ್ಯಕ್ರಮ ಅವ್ರಿಗೆ ಒಂದೊಳ್ಳೆ ಹೆಸರನ್ನ ಕೊಡ್ತು. ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಅಷ್ಟಾಗಿ ಏನು ನೇಮು ಸಿಗ್ತಾ ಇಲ್ಲ, ಫೇಮು ಆಗ್ತಾ ಇಲ್ಲ. ಸೊ ಹೀಗಿರುವಾಗ ಹನುಮಂತ ಲಮಾಣಿ ಆ ಕಾರ್ಯಕ್ರಮವನ್ನ ಕೈ ಬಿಟ್ಟಿರ್ಬೋದು ಅಂತಾನು ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಹನುಮಂತ ಲಮಾಣಿ ಅವರು ಜಾತ್ರೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರ ಹುಟ್ಟೂರಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಗೌರವವನ್ನ ಸಲ್ಲಿಸೋದು, ಅಭಿನಂದನೆಗಳನ್ನ ಹೇಳೋದು. ಯಾಕಂತಂದ್ರೆ ನಮ್ಮೂರಿನ ಮಗ ಇಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಯಾವೊಬ್ಬ MLA MP ತೆಗೆದುಕೊಳ್ದೇ ಇರುವಂತ ಅಷ್ಟು ಓಟ್ಗಳನ್ನ ಹನುಮಂತ ಲಮಾಣಿ ಅವರು ಆ ಬಿಗ್ ಬಾಸ್ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಇಷ್ಟೊಂದು ಪ್ರೀತಿಯನ್ನ ಕಳಿಸಿರುವಂತ, ಜನರ ಪ್ರೀತಿಯನ್ನ ಸಂಪಾದಿಸಿರುವಂತ ಹನುಮಂತನಿಗೆ ಹುಟ್ಟೂರಿನಲ್ಲಿ ಹಲವು ಸನ್ಮಾನಗಳು ನಡೀತಾ ಇದೆ. ಸೊ ಹೀಗಾಗಿ ಮತ್ತೆ ಹನುಮಂತ ಲಮಾಣಿಗೆ ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲೇ ಹೋದ್ರು, ಎಲ್ಲೇ ಬಿಟ್ರು ಸಹಿತ ಹನುಮಂತನ್ಗೆ ಜನ ಜೈಕಾರ ಹಾಕ್ತಾ, ಹನುಮಂತ ಎಲ್ಲಿರ್ತಾರ ನೋಡಿ ಅಲ್ಲಿ ಜನ ಕ್ರೌಡ್ ಸೇರ್ತಾ ಇರುವಂತದ್ದು. ಸೊ ಹೀಗಾಗಿ ಹನುಮಂತನ್ಗೆ ಖುಷಿನೂ ಆಗ್ತಾ ಇದೆ, ಮತ್ತೆ ಸಂಕಷ್ಟಕ್ಕೂ ಕೂಡ ತಂದ್ಕೊಂಡಂಗ ಆಗ್ತಾ ಇದೆ. ಇದೇನಪ್ಪ, ಜನ ನನ್ನ ಬಿಡ್ತಾನೆ ಇಲ್ಲಲ್ಲ ಅಂತ ಹೇಳಿ ಎಲ್ ಹೋದ್ರು ಸಹಿತ, ಎಲ್ ಬಂದ್ರು ಸಹಿತ ಹನುಮಂತ ಹನುಮಂತ ಹನುಮಂತ, ದೋಸ್ತ ದೋಸ್ತ ಅಂತ ಜನ ಅವ್ರ ಹಿಂದಿಂದೆ
ಜೊತೆಗೇನೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಹನುಮಂತ ಲಮಾನಿಗೆ ಏನಾದ್ರೂ ಈ ಜಾತ್ರಾ ಕಾರ್ಯಕ್ರಮಗಳಿಗೆ ಏನಾದ್ರೂ ಬಂದ್ಬಿಟ್ರೆ ಜನ ಹೆಚ್ಚಾಗಿ ಸೇರ್ಬೋದು. ಒಳ್ಳೆ ಈಗ ಐಕಾನಿಕ್ ಆಗ್ಬಿಟ್ಟಿದಾರಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಒಂದು ಟ್ರೆಂಡ್ ಆಗಿದ್ದಾರೆ. ಸೊ ಅವ್ರು ಬಂದ್ರೆ ಜನಾನು ಹೆಚ್ಚಾಗಿ ಸೇರ್ತಾರೆ, ಅದರ ಜೊತೆಗೆ ಜಾತ್ರೆಗೆ ಒಂದು ಕಳೆ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸೊ ಹೀಗಾಗಿ ಹನುಮಂತ ಲಮಾನಿಗೆ ಹೆಚ್ಚಾಗಿ ಆಹ್ವಾನಗಳು ಹೋಗ್ತಾ ಇದೆ. ಸೊ ಹೀಗಾಗಿ ಹನುಮಂತ ಲಮಾನಿ ಬಿಸಿ ಇರೋ ಕಾರಣಕ್ಕಾಗಿ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಏನು ಕಳೆದ ವಾರ ನಡೀತಲ್ಲ, ಆ ಎರಡು ವೀಕೆಂಡ್ ಎಪಿಸೋಡ್ ಗಳಲ್ಲಿ ಹನುಮಂತ ಲಮಾನಿ ಅವರಿರಲಿಲ್ಲ. ಸೊ ಹೀಗಾಗಿ ಹನುಮಂತನ ಅಬ್ಸೆನ್ಸಿಯಲ್ಲಿ ಸೊ ಆ ಕಾರ್ಯಕ್ರಮ ಒಂದ್ ಸ್ವಲ್ಪ ಬೋರ್ ಅಂತ ಅನಿಸ್ತು, ಸಪ್ಪೆ ಅಂತ ಅನಿಸ್ತು, ಹನುಮಂತ ಇರಬೇಕಿತ್ತು ಅಂತ ಹೇಳಿ ಜನ ಮಿಸ್ ಮಾಡ್ಕೊಂಡ್ರು. ಅದರ ಜೊತೆಗೆ ಇಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಹನುಮಂತ ಲಮಾನಿಗೆ ಒಂದೊಳ್ಳೆ ಫೇಮ್ ಇದೆ, ನೇಮ್ ಇದೆ, ಜೊತೆಗೆ ಜನರ ಪ್ರೀತಿಯನ್ನ ಹೆಚ್ಚಾಗಿ ಗಳಿಸಿರುವಂತಹ ವ್ಯಕ್ತಿ ಅಂತ ಹೇಳಿ ಹನುಮಂತ ಒಬ್ಬ ಐಕಾನಿಕ್ ಆಗಿರೋ ಕಾರಣಕ್ಕಾಗಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಕಿಕೊಂಡಿದ್ರು, ಅವರನ್ನ ಸೆಲೆಕ್ಟ್ ಮಾಡಿದ್ರು. ಬಟ್ ಈಗ ಹನುಮಂತ ಇಲ್ದೇ ಇರೋ ಕಾರಣಕ್ಕಾಗಿ ಹನುಮಂತನ ಕಟ್ಟ ಅಭಿಮಾನಿಗಳು ಯಾರು ಕೂಡ ಆ ಕಾರ್ಯಕ್ರಮವನ್ನ ನೋಡ್ತಾ ಇಲ್ಲ. ನೋಡೋಣ ಈ ಕಾರ್ಯಕ್ರಮ ಇನ್ನು ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಹನುಮಂತ ಲಮಾನಿಯ ಒಂದು ಕ್ರೇಜ್ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಬಟ್ ಎನಿಹೌ ಈ ಒಂದು ಕ್ರೇಜ್ ಹೀಗೆ ಮಾಸ್ ಹೋಗೋದು ಬೇಡ, ಹನುಮಂತನ ಜೀವನಕ್ಕೆ ಒಳ್ಳೇದಾಗುವಂತೆ ಒಂದ್ ಯಾವ್ದಾದ್ರು ಒಂದು ಹೊಸ ಹೊಸ ಆಫರ್ಗಳು ಸಿಕ್ಕರೂ ಕೂಡ ಒಳ್ಳೇದಾಗತ್ತೆ. ನಾವ್ ಹೇಳ್ದಂಗೆ ಹನುಮಂತ ಸಿಂಗಿಂಗ್ ಅಲ್ಲಿ ಸೂಪರ್ ಡೂಪರ್. ಸೊ ಹೀಗಾಗಿ ಹನುಮಂತನ್ಗೆ ಹೊಸ ಹೊಸ ಸಿನಿಮಾಗಳಿಗೆ ಹಾಡುಗಳನ್ನ ಹೇಳಿಸುವಂತ ಒಂದು ಪ್ರಯತ್ನಗಳು ಆಗ್ಲಿ, ಮತ್ತೆ ಹನುಮಂತನ್ಗೆ ಹಾಡು ಹೇಳುವಂತ ಅವಕಾಶಗಳು ಸಿಗ್ಲಿ ಅನ್ನೋದು ನಮ್ಮ ಆಶೆ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿರುವಂತಹ ಹಾಡುಗಾರರನ್ನು ಕೂಡ ಈಗ ಇಂಡಸ್ಟ್ರಿಯತ್ತ ಕರಿತಾ ಇದ್ದಾರೆ, ಅವ್ರ ಕಡೆಯಿಂದನೂ ಕೂಡ ಹಾಡು ಹೇಳಿಸ್ತಾ ಇದ್ದಾರೆ. ಸೊ ಹನುಮಂತ ಲಮಾನಿ ಹಾಡುಗಾರ, ಮತ್ತೆ ಇವಾಗ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಸೊ ಹನುಮಂತನ ಕಡೆಯಿಂದನೂ ಕೂಡ ಹಾಡು ಹೇಳಿಸಿ ಅವರ ಜೀವನಕ್ಕೆ ಒಂದು ಒಳ್ಳೇದಾಗ್ಲಿ ಅನ್ನೋದು ಕೂಡ ನಮ್ಮ ಆಶಯ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೆ ನೀವು ಕೂಡ ಹನುಮಂತ ಲಮಾನಿನ ಮಿಸ್ ಮಾಡ್ಕೊಳ್ತಾ ಇದ್ರೆ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.